ಇಷ್ಟೆಲ್ಲದರ ಮಧ್ಯದಲ್ಲಿ ಅಯೋಧ್ಯೆಗೆ ಹೋಗೋಣ, ರಾಮನ ದರ್ಶನವನ್ನು ಮಾಡೋಣ. ಯಾಕೆ? ನಾಳೆ ಬಾವುಟ ಧ್ವಜ ಹಾರಾಟ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಹೋಗ್ತಾರೆ. ಆ ಗತ ವೈಭವ ಮತ್ತೆ ಮರುಕಳಿಸ್ತಾ ಇದೆ. ಏನು ಹೇಳ್ತಾ ಇದ್ದೀವಿ? ಸ್ಟೋರಿ ನೋಡಿ, ಡೀಟೇಲ್ಸ್ ಗೊತ್ತಾಗುತ್ತೆ. ಅಯೋಧ್ಯೆಯಲ್ಲಿ ಮರುಕಳಿಸಿದ ಗತವೈಭವ. ಇಡೀ ರಾಮ ಮಂದಿರ ಕಾಮಗಾರಿ ಪೂರ್ಣ. 191 ಅಡಿ ಎತ್ತರದ ಶಿಖರದ ಮೇಲೆ ಕೇಸರಿ ಧ್ವಜಾರೋಹಣ ಸಮಾರಂಭಕ್ಕೆ ಭರದ ಸಿದ್ಧತೆ. ಅಯೋಧ್ಯೆಯ ರಾಮ ಮಂದಿರ ಇದು ಒಬ್ಬರ ಇಬ್ಬರ ಕನಸಲ್ಲ, ಇಡೀ ಕೋಟಿ ಕೋಟಿ ಭಾರತೀಯರ ದಶಕಗಳ ಕನಸು. ಈ ಕನಸಿಗೆ ಕಳೆದ ವರ್ಷವೂ ಮೂರ್ತ ರೂಪ ಸಿಕ್ಕಿತ್ತು. ಈಗ ರಾಮ ಮಂದಿರ ಸಂಪೂರ್ಣವಾಗಿ ತಲೆ ಎತ್ತಿದೆ. ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಿದೆ. ಹೌದು, ಶ್ರೀರಾಮನಗರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿದೆ. ನಾಳೆ ನವೆಂಬರ್ 25ರಂದು ದೇಗುಲದ ಮೇಲೆ ಧ್ವಜಾರೋಹಣ ನಡೆಯಲಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಗತ ವೈಭವ ಮರುಕಳಿಸಿದ್ದು ರಾಮ ಜನ್ಮಭೂಮಿ ಮಿರಮಿರ ಮಿಂಚುತ್ತಾ ಇದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಮ ಮಂದಿರ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಏನಿದೆ ಅದು ಸಂಪೂರ್ಣವಾಗಿ ಈಗ ಮುಕ್ತಾಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ 6,000 ವಿವಿಧ ಕ್ಷೇತ್ರದ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಅಯೋಧ್ಯೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದು ಈಗ ರಾಮನಗರಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಅಯೋಧ್ಯೆಯಲ್ಲಿ ಕಳೆದ ವರ್ಷ ಜನವರಿ 22ರಂದು ರಾಮ್ಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಇದೀಗ ಇಡೀ ದೇವಸ್ಥಾನ ನಿರ್ಮಾಣದ ಕಾರ್ಯ ಮುಕ್ತಾಯವಾಗಿದ್ದು ಭಗವಾನ್ ರಾಮನನ್ನ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಕಣ್ಣುಗಳು ಕಾತುರವಾಗಿವೆ. ಶ್ರೀರಾಮನಗರಿ ದಶದಿಕ್ಕುಗಳಲ್ಲೂ ಕಣ್ಗಾವಲು. ಇಡೀ ಅಯೋಧ್ಯೆಯಲ್ಲಿ ಭಾರೀ ಬಂದೋಬಸ್ತ್. ದೆಹಲಿಯಲ್ಲಿ ಉಗ್ರರ ಆತ್ಮಾಹುತಿ ದಾಳಿಯ ವೇಳೆ ಅಯೋಧ್ಯೆಯಲ್ಲಿ ದುಷ್ಕೃತ್ಯಕ್ಕೆ ಸಂಚು ರೂಪಿಸಿದ್ದು ತನಿಖೆಯ ವೇಳೆ ಗೊತ್ತಾಗಿತ್ತು. ಹೀಗಾಗಿ ಅಯೋಧ್ಯೆಯ ನಗರದಾದ್ಯಂತ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಪ್ರತಿಯೊಂದು ಚಟುವಟಿಕೆಯ ಮೇಲೆ ಭದ್ರತಾ ಟೀಮ್ ನಿಗಾ ಇಟ್ಟಿದೆ. ಮಧ್ಯರಾತ್ರಿಯಿಂದ ಭಾರೀ ವಾಹನಗಳು ಅಯೋಧ್ಯೆಯನ್ನ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಈಗಾಗಲೇ ಅಯೋಧ್ಯೆಯಲ್ಲಿ ಸೇನಾ ಹೆಲಿಕಾಪ್ಟರ್ಗಳು ಗಸ್ತು ಶುರು ಮಾಡಿದ್ದು ಹದ್ದಿನ ಕಣ್ಣಿಟ್ಟಿವೆ. ಅಯೋಧ್ಯೆಯ ರಸ್ತೆಗಳಲ್ಲೂ ಕೂಡ ಹೂಕುಂಡಗಳನ್ನ ಅಳವಡಿಕೆ ಮಾಡಲಾಗಿದೆ. ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಶ್ರೀರಾಮನ ಜನ್ಮಭೂಮಿ ಸಜ್ಜಾಗಿದೆ. ಇದು ದೇವಾಲಯದ ಮುಖ್ಯ ಕಾಮಗಾರಿ ಪೂರ್ಣಗೊಂಡ ಸಂಕೇತವಾಗಿದೆ. ಇದು ಅಯೋಧ್ಯೆಗೆ ಮಹತ್ವದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೈಲುಗಲ್ಲನ್ನ ನೀಡಲಿದೆ. ರಾಮ ಮಂದಿರ ಸಂಪೂರ್ಣವಾಗಿರುವ ಸಂಭ್ರಮದಲ್ಲಿರುವ ಉತ್ತರ ಪ್ರದೇಶ ಸರ್ಕಾರ ಸಂಭ್ರಮಕ್ಕೆ ಕಿಂಚಿತ್ತೂ ಕೊರತೆಯಾಗದಂತೆ ಕಾರ್ಯಕ್ರಮವನ್ನು ರೂಪಿಸಿದೆ. ಈಗಾಗಲೇ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಧಾರ್ಮಿಕ ಧ್ವಜಾರೋಹಣ ಅನ್ನುವಂಥದ್ದು ಯಾವುದೇ ದೇವಸ್ಥಾನದ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿರುವಂತಹ ಸಂಕೇತ ಆಗಿರುವಂಥದ್ದು. ಈಗ ರಾಮ ಮಂದಿರ ನಿರ್ಮಾಣವೂ ಕೂಡ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಧಾರ್ಮಿಕ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಬಹಳಷ್ಟು ವಿಶೇಷ ಮುತುವರ್ಜಿಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಡೀ ಕಾರ್ಯಕ್ರಮದಲ್ಲಿ ಕಿಂಚಿಷ್ಟು ಸಮಸ್ಯೆಗಳಾಗದಂತೆ, ಎಡವಟ್ಟುಗಳಾಗದಂತೆ ಎಚ್ಚರಿಕೆಯನ್ನು ಕೂಡ ವಹಿಸುವಂತ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಬಹಳಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಕೂಡ ಹದ್ದಿನ ಕಣ್ಣುಗಳನ್ನು ಇಡಲಾಗಿದೆ. ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಒದಗಿಸುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ರೀತಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಿಂಗಾರಗೊಳ್ತಾ ಇದೆ ರಾಮ ಜನ್ಮಭೂಮಿ. 191 ಅಡಿ ಎತ್ತರದ ಶಿಖರದ ಮೇಲೆ ಕೇಸರಿ ಧ್ವಜ. 191 ಅಡಿ ಎತ್ತರದ ರಾಮ ಮಂದಿರದ ಮೇಲ್ಭಾಗದಲ್ಲಿ 11 ಅಡಿ ಅಗಲ ಮತ್ತು 22 ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನ ಹಾರಿಸಲಾಗ್ತಿದೆ. ಧ್ವಜದ ಮೇಲೆ ಸೂರ್ಯವಂಶಿ ಮತ್ತು ತೇತ್ರಾಯುಗದ ಚಿಹ್ನೆಗಳನ್ನಿರಿಸಲಾಗಿದೆ. ಹಾಗಾದ್ರೆ ಧ್ವಜದ ವಿಶೇಷತೆಗಳೇನು ತೋರಿಸ್ತೀವಿ ನೋಡಿ. ಅಹಮದಾಬಾದ್ನಲ್ಲಿ ತಯಾರಾಗಿರುವ ದೈವಿಕ ಧ್ವಜ ಇದಾಗಿದೆ. ಧ್ವಜದಲ್ಲಿರುವ ಚಿಹ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ವಿಶೇಷವಾದಂತಹ ಅರ್ಥ ಇದೆ. ಕೇಸರಿ ಬಣ್ಣದ ಧ್ವಜ ಸೂರ್ಯ ದೇವರು ಮತ್ತು ಓಂ ಚಿಹ್ನೆಯನ್ನು ಸೂಚಿಸುತ್ತೆ. ವಿಶಿಷ್ಟವಾದ ಮರದ ಚಿತ್ರ ಸಹ ಧ್ವಜದ ಮೇಲೆ ಚಿತ್ರಿಸಲಾಗಿದೆ. ಧ್ವಜವನ್ನು ತಯಾರಿಸಲು 25 ದಿನಗಳ ಕಾಲ ಸಮಯ ಹಿಡಿದಿದೆ. 3 ಪದರಗಳ ಬಟ್ಟೆಯಿಂದ ಈ ಧ್ವಜವನ್ನ ತಯಾರಿಸಲಾಗಿದೆ. ಅಂಚುಗಳನ್ನ ಗೋಲ್ಡನ್ ರೇಷ್ಮೆಯಿಂದ ರೆಡಿ ಮಾಡಲಾಗಿದೆ. ಎಲ್ಲವನ್ನು ಕೂಡ ಕೈಯಿಂದ ರಚಿಸಲು 7 ರಿಂದ 8 ದಿನಗಳು ಬೇಕಾಯಿತು. ಈ ಬಾರಿ ಬೃಹತ್ ಕಾರ್ಯಕ್ರಮಕ್ಕೆ 6,000 ಜನ ಅತಿಥಿಗಳಾಗಿ ಆಹ್ವಾನ ಕೊಡ್ತಾ ಇದ್ದಾರೆ. ಅದರಲ್ಲೂ ಹಿಂದುಳಿದ ವರ್ಗದವರನ್ನ ಈ ಬಾರಿ ಆಹ್ವಾನ ಮಾಡುವ ಮೂಲಕ ಸಮಾನತೆಯ ಸಂದೇಶ ಸಾರಲಾಗಿದೆ. ತೃತೀಯ ಲಿಂಗಿಗಳು, ದಲಿತರು, ಅಘೋರಿ ಸಮುದಾಯಕ್ಕೂ ಕೂಡ ಇನ್ವಿಟೇಷನ್ ಹೋಗಿದೆ. ಧ್ವಜಾರೋಹಣಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. ಸಾಕೇತ್ ಕಾಲೇಜು ಬಳಿಯಿಂದ ರಾಮ ಜನ್ಮಭೂಮಿ ತನಕ ರ್ಯಾಲಿ ನಡೆಯಲಿದೆ. ಬಳಿಕ ಅಭಿಜಿತ್ ಮುಹೂರ್ತದಲ್ಲಿ ನಮೋ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ.
ಇದೇ ದಿನ ಶ್ರೀರಾಮ ಮತ್ತು ಸೀತಾದೇವಿಯ ವಿವಾಹ ನಡೆದಿತ್ತು ಅನ್ನುವ ಕಾರಣಕ್ಕೆ ಅಭಿಜಿತ್ ಮುಹೂರ್ತವನ್ನ ನಿಗದಿ ಮಾಡಲಾಗಿದೆ. ನಾಳೆ 11:52 12:35 ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಲಿದೆ. ಧ್ವಜಾರೋಹಣವನ್ನು ನೆರವೇರಿಸಲು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಹಾಜರಿರ್ತಾರೆ. ದೇವಾಲಯದ ನಿರ್ಮಾಣದಲ್ಲಿ ಭಾಗಿಯಾಗಿರುವ ಏಜೆನ್ಸಿಗಳ ದೊಡ್ಡ ತಂಡದೊಂದಿಗೆ ಉತ್ತರ ಪ್ರದೇಶದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಿದ್ದಾರೆ. ಅತಿಥಿಗಳಿಗೆ ಸುಗಮ ಸಂಚಾರಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಜಿಪಿಎಸ್ ವ್ಯವಸ್ಥೆಯನ್ನ ಬಳಸಲಾಗಿದೆ. ಅಯೋಧ್ಯೆಗಳಿಗೆ 6 ಪ್ರವೇಶ ದ್ವಾರಗಳ ಸುತ್ತಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳು ಕೂಡ ರೆಡಿಯಾಗಿವೆ. ಒಟ್ನಲ್ಲಿ ಶ್ರೀರಾಮನಗರಿಯಲ್ಲಿ ಮತ್ತೆ ಗತವೈಭವ ಮರುಕಳಿಸಿದೆ. ರಾಮ ಮಂದಿರ ನಿರ್ಮಾಣ ಕಾರ್ಯದ ಮೂಲಕ ಕೋಟಿ ಭಾರತೀಯರ ಕನಸು ಇದೀಗ ಸಾಕಾರಗೊಂಡಿದೆ. ನಾಳೆ ಧ್ವಜಾರೋಹಣ ನೆರವೇರಲಿದ್ದು ಸಂಭ್ರಮಕ್ಕೆ ಕಿಂಚಿತ್ತೂ ಕೊರತೆಯಾಗದಂತೆ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.